ಭಾಗೀರಥಿ, ನಾನು ಒಂದು ಮಾತು ಕೇಳಿ ಬಾವ. ಮಾವನು ಅಮ್ಮ ನಾನು ನೀನು ಮದುವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು. ನಾನು ಅವ್ರಿಗೆ ನಿರಾಶೆ ಮಾಡಿಬಿಟ್ಟೆ. ನೀನು ಏನಾದರೂ ಆ ರೀತಿ ಆಸೆ ಇಟ್ಕೊಂಡಿದ್ಯಾ ಅಂತ? ಇಲ್ಲ ಬಾವ, ಮದ್ವೆ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ. ನೀನು ಒಬ್ಳಾದ್ರೂ ನಾನು ಪರವಾಗಿದೆಯಲ್ಲ, ನಿನ್ನ ಹತ್ರನೇ ಆರಾಮಾಗಿ ಮಾತಾಡ್ಬೋದು. ಮತ್ತೂರ್ಗ ಹೋಗ್ತಿದ್ಯಾ? ಫೋನ್ ಇದೆಯಲ್ಲೇ, ಫೋನ್ ಮಾಡಿ ಮಾತಾಡ್ತೀನಿ. ಬಾಬಾ, ಊರ್ಗ್ ಹೋದ್ಮೇಲೆ ಅಕ್ಕನ್ ಕೇಳ್ದೆ ಅಂತ ಹೇಳ್ತೀಯಾ? ಖಂಡಿತ. ಬರ್ಲಾ? ಬಾಯ್. ನಿಮ್ ಬಾಸ್ ಚೇಂಬರ್ನ ಇಂಟೀರಿಯರ್ ಡೆಕೋರೇಷನ್ ಮಾಡಿಸ್ಕೊಟ್ಟನೆ ಈ ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿ ಅಂದ್ರೆ? ನಾರಾಯಣ ಸ್ವಾಮಿ ಉರ್ಫ್ ಕೃಷ್ಣಪ್ಪ. ನೀವು? ಶಶಿಕಲಾ. ಏನ್ ಮೇಡಮ್, ನನ್ನ ಮೇಲೆ ನಾನ್ ಬೇಲಬಲ್ ವಾರಂಟ್ ಇದ್ದಾಗ ನನ್ನ ಬೇಲ್ ಅಪ್ಲಿಕೇಶನ್ ನೀವೇ ಅಂತ ಮೂವ್ ಮಾಡಿದ್ದು ಮರ್ತ್ಬಿಟ್ರ? ಹಾ ಹೌದು, ಆದ್ರೆ ನಾನ್ ನಿಮ್ಮನ್ನ ನೋಡಿರ್ಲಿಲ್ಲ. ಸೀನಿಯರ್ ಹೇಳಿದ್ರು ಬೇಲ್ ಹಾಕೋದಕ್ಕೆ, ಅದಕ್ಕೆ ಹಾಕಿ. ಪರವಾಗಿಲ್ಲ ಬಿಡಿ, ಜಗತ್ತೇನು ಮುಳುಗೋಗೋದಿಲ್ಲ. ಮೇಡಮ್ ತಗೊಳ್ಳಿ. ಬೇಡ ಸರ್, ಬಾಸ್ ಸಂಬಳ ಕೊಡ್ತಾರೆ. ಇದು ಸಂಬಳ ಅಲ್ಲ, ಗಿಫ್ಟ್ ಅಂತ ತಿಳ್ಕೊಳ್ಳಿ, ಟಿಪ್ಸು ಅಂತ ತಿಳ್ಕೊಳ್ಳಿ, ಬಕ್ಷೀಸು ಏನೋ ಅಂತ ತಿಳ್ಕೊಂಡು ಇಟ್ಕೊಳ್ಳಿ. ಬೇಡ ಸರ್, ಥ್ಯಾಂಕ್ಸ್. ಸರಿ, ನಿಮ್ಮಿಷ್ಟ. ಏನ್ ನಿಮ್ ಹೆಸರು? ರಾಧಾ. ಹೇಳಿಮ್ಮ, ಏನ್ ನಿಮ್ ಸಮಸ್ಯೆ? ಮೇಡಮ್, 2 ತಿಂಗಳಿಂದೆ ನನ್ನ ಮದುವೆ ಆಯಿತು. ನಂದು ಲವ್ ಮ್ಯಾರೇಜು. ನನ್ನ ಹಸ್ಬೆಂಡ್ ಹರೀಶ್ತು ನಂದು ಬೇರೆ ಬೇರೆ ಜಾತಿ. ಅವ್ರ ಅಪ್ಪ ಅಮ್ಮನಿಗೆ ನಂಗೆ ಮದುವೆ ಆಗೋದು ಇಷ್ಟ ಇರಲಿಲ್ಲ ಮೇಡಮ್. ನಿಮ್ಮ ತಂದೆ ತಾಯಿಗೆ? ಅವರಿಗೂ ಇಷ್ಟ ಇರಲಿಲ್ಲ ಮೇಡಮ್. ಅದರಿಂದ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ವಿ. ಮದುವೆ ಆದಮೇಲೆ ಹರೀಶ್ ಮನೇಲೇ ಇದ್ವಿ 15 ದಿವಸ ಮಾತ್ರ. ಆಮೇಲೆ ಹರೀಶ್ ತಂದೆ ಕೆಲಸಕ್ಕೆ ಅಂತ ಎಲ್ಗೋ ಕಳಿಸ್ಬಿಟ್ರು. 1 ತಿಂಗಳಾಯ್ತು ಹರೀಶ್ ಮನೆಗೆ ಬಂದಿಲ್ಲ. ನಿಮ್ಮ ಮಾವನವ್ರನ್ನ ಕೇಳಬೇಕಾಗಿತ್ತು. ಕೇಳಿದೆ ಮೇಡಮ್, ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಆ ಮನೆಯಲ್ಲಿ ಜಾಸ್ತಿ ಮಾತಾಡೋಕ್ಕೂ ಇಲ್ಲ. ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ ಅಂದ್ರೆ? ಅವರೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ನನ್ನ ರೂಮಲ್ಲಿ ಕೂಡಾಕಿ ಬೀಗ ಹಾಕೊಂಡು ಹೋಗ್ತಾರೆ. ಕೂಡ ಹಾಕಿ ಬೀಗ ಹಾಕ್ತಾರ? ಡೋಂಟ್ ವರಿ ರಾಧಾ, ನಾನಿದ್ದೀನಿ. ನಿನ್ಗೇನು ಆಗದ ಹಾಗೆ ನಾನು ನೋಡ್ಕೋತೀನಿ. ಪ್ರತಿಮಾ, ಇವ್ರ ಅಡ್ರೆಸ್ ತಗೊಳ್ಳಿ. ತಿಮ್ಮಯ್ಯನ್ನ ಅವ್ರ ಮನೆಗೆ ಕಳಿಸಿ ಅವ್ರ ಮಾವ ಮನೆಗೆ ಬರೋವರೆಗೂ ಕಾದಿದ್ದು ಜೊತೆಲೆ ಸ್ಟೇಷನ್ ಕರ್ಕೊಂಡ್ಬರಕ್ಕೆ ಹೇಳಿ. ಓಕೆ ಮೇಡಮ್. ಅಡ್ರೆಸ್ ಕೊಡಮ್ಮ. ಬರದ ಭಾಗೀರಥಿಗೆ ಮಾತ್ರ ಒಂದು 4 ದಿನ ಬಂದು ಇದ್ದು ಹೋಗಿ ಅಂತ ಹೇಳಿದ್ದೀನಿ. ಸದ್ಯ ಅಷ್ಟಾದ್ರೂ ಮಾಡ್ತೀಯಲ್ಲ, ತುಂಬಾ ಒಳ್ಳೆ ಹುಡುಗಿ. ತಾಯಿ ಇಲ್ದಿದ್ರು ಎಲ್ಲ ಕೆಲಸನೂ ತಾನೇ ಕಲ್ತಿದ್ದಾಳೆ. ಎಲ್ಲ ಜವಾಬ್ದಾರಿನೂ ಇದೆ. ಅವಳ ಕೈ ಹಿಡಿಯೋ ಹುಡುಗ ನಿಜವಾಗ್ಲೂ ತುಂಬ ಲಕ್ಕಿ, ತುಂಬ ಅದೃಷ್ಟವಂತ. ಅದಕ್ಕೆ ಅಲ್ವೇನಪ್ಪ ಅವಳನ್ನ ನಮ್ಮನೆಗೆ ತಂದ್ಕೋಬೇಕು ಅಂತ ನಾನು ಆಸೆ ಪಟ್ಟಿದ್ದು. ಆದರೆ ಆ ಅದೃಷ್ಟ ನೀನೇ ಬೇಡ ಅಂತ ತಳ್ಳಿಬಿಟ್ಟೆ. ಅಮ್ಮ, ಈಗಾಗಲೇ ಮುಗ್ದು ಹೋಗಿರೋ ವಿಚಾರದ ಬಗ್ಗೆ ತಲೆ ಕೆಡ್ಸ್ಕೊತ ಕೂತ್ರೆ ಇರೋ ನೆಮ್ಮದಿನೂ ಹಾಳಾಗುತ್ತಷ್ಟೆ. ಈಗೇನು ಉದ್ಧಾರ ಆಗಿದೆ ಹೇಳು? ಈ ಮನೆ ಥರ ಇದೆಯಾ? ಇದನ್ನ ಯಾರಾದರೂ ಸಂಸಾರ ಅಂತ ಹೇಳ್ತಾರ? ಯಾವತ್ತು ಹೆಣ್ಣನ್ನು ಆರಿಸೋವಾಗ ಮನೆಗೆ ಒಬ್ಬ ಸೊಸೆ ಬೇಕು ಅಂತ ಆರಿಸಬಾರ್ದು. ಮನೆಗೆ ಒಬ್ಬ ಮಗಳು ಬೇಕು ಅಂತ ಆರಿಸ್ಬೇಕು. ಅವಳೇನು ಈ ಮನೆ ಸೊಸೆ ಥರ ನಡ್ಕೋತಿಲ್ಲಮ್ಮ. ಗೊತ್ತು, ಅವಳು ಸೊಸೆನೂ ಆಗಲಿಲ್ಲ, ಮನೆಗೆ ಮಗಳೂ ಆಗಲಿಲ್ಲ, ನಿನಗೆ ಸರಿಯಾದ ಹೆಂಡತಿನೂ ಆಗಲಿಲ್ಲ.